ಗೃಹ ಪ್ರವೇಶ ಇರ್ಲಿ, ಮದುವೆ ಇರ್ಲಿ, ಇನ್ ಯಾವುದೇ ಫಂಕ್ಷನ್ ಇರ್ಲಿ, ಊಟಕ್ಕೆ ಫಸ್ಟ್ ಪ್ರಾಮಿನೆನ್ಸ್. ಒಂದ್ ಫಂಕ್ಷನ್ ನ ಸೂಪರ್ ಹಿಟ್ ಅಂತ ಮಾಡೋದು ಇಲ್ಲ ಸುಮಾರಾಗಿತ್ತು ಅಂತ ಮಾಡೋದು ಅಲ್ಲಿ ಬಡಿಸೋ ಊಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ಮನೆಯವರೆಲ್ಲಾ ಕುತ್ಕೊಂಡು ಮೆನುನ ಫೈನಲೈಸ್ ಮಾಡಿ ಮನೆ ಯಜಮಾನ ಲಕ್ಷ ಲಕ್ಷ ಕೊಟ್ರುವೆ ಕೊನೆಗೆ ಫಂಕ್ಷನ್ ದಿವಸ ಎಲ್ಲಾ ಪ್ರೆಷರ್ ಬೀಳೋದು ಅಡಿಗೆ ಭಟ್ರ ಮೇಲೆ. ಅವ್ರ ಕೈಯಲ್ಲಿ ಇರುತ್ತೆ ಊಟ ಹಿಟ್ಟೋ ಫ್ಲಾಪೋ ಅನ್ನೋದು. ಇಷ್ಟೆಲ್ಲ ಗೊತ್ತಿದ್ಮೇಲೆ ನಮ್ಮನೆ ಕೇಟರಿಂಗ್ ಊಟನ ಹಿಟ್ ಮಾಡಿಸದೇ ಇರ್ತೀವ ನಾವು. ಅದಕ್ಕೆ ಮನೆಯವರೆಲ್ಲ ಕುತ್ಕೊಂಡು ಎಲ್ಲಪ್ಪ ಗೃಹ ಪ್ರವೇಶ ಕೇಟರಿಂಗ್ ಕೊಡೋದು ಅಂದಾಗ ಎಲ್ಲಾರ್ಗೂ ಅನ್ಸಿದ್ದು ಮೈನಾ ಕಿಚನ್. ಫ್ರಿಸ್ಕೋಲಿ ಮೈನಾ ಕಿಚನ್ ಅಂತಿದೆ, ವೆಜಿಟೇರಿಯನ್ಗೆ ಒಳ್ಳೆ ಕೇಟರರ್ಸ್ ಅವರು. ನಾವು ಕೂಡ ಸಾಕಷ್ಟು ಗೃಹ ಪ್ರವೇಶಗಳಲ್ಲಿ ಊಟ ಮಾಡಿದ್ವಿ, ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಫೈನಲಿ ಅಲ್ಲೇ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮೆನು ಹೀಗಿತ್ತು: ಮಸಾಲೆ ವಡೆ, ಗೋಬಿ ಮಂಚೂರಿ, ಸ್ಪ್ರೌಟೆಡ್ ಮೂಂಗ್ ಸಲಾಡ್, ಕಡಾಯಿ ಪನ್ನೀರು, ವೆಜ್ ಕೂರ್ಮಾ, ಚಪಾತಿ, ವೆಜ್ ಪಲಾವು, ಬಿಸಿಬೇಳೆ ಬಾತು, ನೂಡಲ್ಸು, ಅನ್ನ, ರಸಮು, ಬೀನಿಸ್ ಕ್ಯಾರೆಟ್ ಪಲ್ಯ, ಹಪ್ಪಳ, ಸಂಡಿಗೆ. ಸ್ವೀಟ್ಗೆ ರಸಮಲಾಯಿ ಜಾಮೂನು ಅಂತ ಕಾಮನ್ ಆಗಿ ಇದ್ದೇ ಇರುತ್ತೆ ಅಂತ ಹೇಳಿ ಏನಾದ್ರು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ಸೋಣ ಅಂತ ಇಡಿಯಪ್ಪಂ ಮಾಡಿಸಿದ್ವಿ. ಅದೇ ಶಾವ್ಗೆ ತರ ಒಂದ್ ಸ್ವಲ್ಪ ನೂಡಲ್ಸ್ ತರ ಇರುತ್ತೆ, ಅದಕ್ಕೆ ಕಾಯಿ ಹಾಲು ಹಾಕೊಂಡು ತಿನ್ನೋದು. ಆಕ್ಚುಲಿ ಅದು ಸೂಪರ್ ಹಿಟ್ ಆಗೋಯ್ತು. ಎಲ್ಲರೂ ಇದೊಂಥರ ಡಿಫ್ರೆಂಟ್ ಆಗಿದೆ ಸ್ವೀಟು ಅಂತ ಖುಷಿಯಾಗಿ ತಿಂದ್ರು. ಆದ್ರೆ ಎಲ್ಲಾರ್ದು ಒಂದೇ ಕಂಪ್ಲೇಂಟ್ ಇದ್ದಿದ್ದು, ಪ್ಲೇಟು ತುಂಬಾ ಚಿಕ್ಕದಾಗೋಯ್ತು, ವೆರೈಟೀಸ್ ತುಂಬಾ ಮಾಡಿಸ್ಬಿಟ್ಟಿದೀರಾ ಅಂತ. ಎಲ್ಲರೂ ಊಟ ಚೆನ್ನಾಗಿದೆ ಅಂತ ಹೇಳಿ ಸಂತೃಪ್ತಿಯಾಗಿ ಊಟ ಮಾಡಿ ಖುಷಿ ಪಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಕೂಡ ಸಾರ್ಥಕತೆಯ ಸಮಾಧಾನದ ಸಂತೋಷ ಆಯ್ತು. ನನ್ನ ತಮ್ಮನ್ಗೆ ಮೇನ್ ಪಾಯಿಂಟ್ ಅಲ್ಲಿ 6 ಹೊಡೆದೆ ಬಿಡೋ ಅಂತ ಹೇಳಿ ಎಲ್ಲರೂ ಖುಷಿ ಪಟ್ಟಿದ್ದಾಯ್ತು.